ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಎಸ್ಎಲ್ ವರದಿ ಕೂಡ ಬಂದಿದೆ. ಎಫ್ಎಸ್ಎಲ್ ವರದಿಯಲ್ಲಿ ದೃಢ ಆಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ ಪಾಕ್ ಪರ ಘೋಷಣೆ ಕೂಗಿರೋದು. ಒಂದು ಸಲ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಆಗಿದೆ. ತದನಂತರ ಮತ್ತೊಮ್ಮೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಎಫ್ಎಸ್ಎಲ್ ಪರಿಶೀಲನೆ ವೇಳೆ ಎಡಿಟ್ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆಡಿಯೋ ಮತ್ತು ವಿಡಿಯೋ ಮಿಕ್ಸಿಂಗ್ ನಡೆದಿಲ್ಲ ಎಂಬುದಾಗಿ ಮಾಹಿತಿ ಸಿಗ್ತಾ ಇದೆ. ಎಫ್ಎಸ್ಎಲ್ ವರದಿ ಅನ್ವಯ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಪೊಲೀಸರ ತನಿಖೆ ವೇಳೆ ಈಗಾಗಲೇ ವಶಕ್ಕೆ ಪಡೆದಿದ್ದಂತಹ ಅನುಮಾನಿತ ವ್ಯಕ್ತಿಗಳ ಧ್ವನಿ ಮಾದರಿಯನ್ನ ಕೂಡ ರವಾನೆ ಕೂಡ ಮಾಡಲಾಗಿತ್ತು. ಅನುಮಾನಿತರ ಪೈಕಿ ಒಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ನಿಂದ ಧ್ವನಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಹೊಂದಾಣಿಕೆ ಮಾಡುವ ಪ್ರಕ್ರಿಯೆ ಇದೀಗ ನಡೀತಾ ಇದೆ. ವಾಯ್ಸ್ ಮ್ಯಾಚ್ ಆದ ಕೂಡಲೇ ಅಧಿಕೃತವಾಗಿ ಬಂಧನ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಮಾಧ್ಯಮದವರ ಮೇಲೆ ಗೂಬೆ ಕೂರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿ ಆಗಿತ್ತು. ಇದೀಗ ಎಫ್ಎಸ್ಎಲ್ ವರದಿ ದೃಢಪಟ್ಟಿದೆ. ಪಾಕ್ ಪರ ಘೋಷಣೆಯನ್ನ ಕೂಗಿರೋದು ದೃಢ ಆಗಿರುವಂತದ್ದು. ಇದೀಗ ಯಾವ ವ್ಯಕ್ತಿ ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು ಅನ್ನೋದರ ಕುರಿತು ತನಿಖೆ ಸಾಗ್ತಾ ಇರುವಂತದ್ದು. ಒಬ್ಬ ಅನುಮಾನಿತ ವ್ಯಕ್ತಿಯನ್ನ ವಶಕ್ಕೆ ಈಗಾಗಲೇ ಪಡೆದುಕೊಳ್ಳಲಾಗಿದೆ. ವಶಕ್ಕೆ ಪಡೆದಂತಹ ವ್ಯಕ್ತಿಯ ಧ್ವನಿ ಏನಿದೆ ಅದನ್ನು ಕೂಡ ಎಫ್ಎಸ್ಎಲ್ಗೆ ರವಾನೆ ಕೂಡ ಮಾಡಲಾಗಿರುವಂತದ್ದು. ವಾಯ್ಸ್ ಮ್ಯಾಚಿಂಗ್ ಅಲ್ಲಿ ಅವರದ್ದೇ ಧ್ವನಿ ಅನ್ನೋದರ ಕುರಿತು ತನಿಖೆ ಸಾಗ್ತಾ ಇದೆ. ಇನ್ ಕೇಸ್ ಅವರೇ ಆಗಿದ್ರೆ ಅವರನ್ನ ಅಫಿಷಿಯಲ್ ಆಗಿ ವಶಕ್ಕೆ ಪಡೆದುಕೊಂಡು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಲಾಗತ್ತೆ. ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದು ಇಲ್ಲ, ಪಾಕ್ ಪರ ಘೋಷಣೆಯನ್ನ ಕೂಗಿಲ್ಲ ಅನ್ನೋದು ಕಾಂಗ್ರೆಸ್ನವರ ವಾದ ಕೂಡ ಆಗಿತ್ತು. ಅದಾದ ನಂತರ ಸಿಎಂ ರವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ತನಿಖೆಯನ್ನ ನಡೆಸ್ತಾ ಇದ್ದೇವೆ, ತನಿಖೆ ನಡೀತಾ ಇದೆ, ಎಫ್ಎಸ್ಎಲ್ ವರದಿ ಬರುತ್ತೆ, ಎಫ್ಎಸ್ಎಲ್ ವರದಿ ಬಂದ ನಂತರ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಕೆಲ ಕಾಂಗ್ರೆಸ್ ನಾಯಕರು ಕೂಡ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಆದ್ರೆ ಇದೀಗ ಎಫ್ಎಸ್ಎಲ್ ವರದಿ ದೃಢಪಟ್ಟಿದೆ. ವರದಿ ಅನ್ವಯ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಈಗಾಗಲೇ ವಶಕ್ಕೆ ಪಡೆದಿದ್ದಂತಹ ಅನುಮಾನಿತ ವ್ಯಕ್ತಿಗಳ ಧ್ವನಿ ಮಾದರಿಯನ್ನ ಕೂಡ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ಅನುಮಾನಿತರ ಪೈಕಿ ಒಬ್ಬನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ನಿಂದ ಧ್ವನಿ ಪರಿಶೀಲನೆ ಕೂಡ ನಡೀತಾ ಇದೆ. ಹೊಂದಾಣಿಕೆ ಮಾಡುವಂತಹ ಪ್ರಕ್ರಿಯೆ ಏನ್ ಸಾಗ್ತಾ ಇದೆ ಅದು ದೃಢಪಟ್ಟರೆ, ವಾಯ್ಸ್ ಮ್ಯಾಚ್ ಆದ್ರೆ ಕೂಡಲೇ ಅಧಿಕೃತವಾಗಿ ಬಂಧನ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಒಂದು ಸಲ ನಾಸೀರ್ ಸಾರ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗ್ಲಾಗಿತ್ತು. ನೀವು ಲೈನ್ ಹೇಳ್ರಿ.